ಬೆಂಗಳೂರಿನಲ್ಲಿ ಇಂದು ಸುಪ್ರಸಿದ್ಧ ಲೇಖಕರಾದ ಶ್ರೀ ಪುರುಷೋತ್ತಮ್ ದಾಸ್ ಹೆಗ್ಗಡೆ ವಿರಚಿತ ಮನೋವೈಜ್ಞಾನಿಕ ಕಾದಂಬರಿ ಯಯಾತಿ ಲೋಕಾರ್ಪಣೆಗೊಂಡಿತು. ನೂರಾರು ಅಭಿಮಾನಿ ವೃಂದದೊಂದಿಗೆ ನೆರವೇರಿದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಲೇಖಕರಾದ ಬಂಜಿಗೆರೆ ಜಯಪ್ರಕಾಶ್, ಖ್ಯಾತ ವಿಮರ್ಶಕರಾದ ಎಚ್ ದಂಡಪ್ಪ, ನಿಮ್ಹಾನ್ಸ್ ಪ್ರಾಧ್ಯಾಪಕರಾದ ಡಾ ಎಂ ಮಂಜುಳಾ ಉಪಸ್ಥಿತರಿದ್ದರು. ಪ್ರತಿಯೊಬ್ಬ ಅತಿಥಿಗಳು ಮಾತನಾಡಿ ಪುಸ್ತಕದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾಗ ಅಲ್ಲಿದ್ದ ಪ್ರೇಕ್ಷಕರು ಚಪ್ಪಾಳೆ ತಟ್ಟುವ ಮೂಲಕ ಸಂಭ್ರಮಿಸಿದರು. ಸ್ಟ್ರೆಂತ್ಸ್ ಇರ್ಬೋದು ಅಥವಾ ಕೆಲವು ಲಿಮಿಟೇಷನ್ಸ್ ಇರ್ಬೋದು. ಅಂದರೆ ನಾವು ಇವಾಗ ಫಾರ್ ಎಕ್ಸಾಂಪಲ್ ಈ ಪೌರಾಣಿಕ ಪಾತ್ರಗಳನ್ನ ಮಾನವೀಕರಣಗೊಳಿಸಿದಾಗ ಏನಾಗುತ್ತೆ ಅಂತಂದ್ರೆ ವಿಷಯಗಳನ್ನ ವಿವರಿಸೋದು ಮತ್ತೆ ಅರ್ಥ ಮಾಡ್ಕೊಳ್ಳೋ ರೀತಿ ಬದಲಾಗುತ್ತೆ. ಅಂದ್ರೆ ಯಾವ ಉದ್ದೇಶದಿಂದ ಮಾಡೋದು, ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡು ಅವರ ಒಂದು ಶಕ್ತಿಗಳೇನು, ಆ ಶಕ್ತಿಗಳೆಲ್ಲ ಮಾನವೀಕರಣಗೊಂಡಾಗ ಏನಾಗುತ್ತೆ ಅಂತಂದ್ರೆ ಕೆಲವು ಉಪಯೋಗಗಳಿರಬಹುದು, ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವು ವಿಷಯಗಳು ಸ್ಪಷ್ಟ ಆಗ್ಬೋದು, ಆದರೆ ಅದೇ ರೀತಿ ಕೆಲವು ಮಿತಿಗಳು ಇರ್ಬೋದು. ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದೃಷ್ಟಿಯಿಂದ ಅಪ್ಲೈಸ್ ಎನಿ ಸೈಂಟಿಫಿಕ್ ಲಿಟರೇಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವುದೇ ಒಂದು ನಾವು ರಿಸರ್ಚ್ ಮಾಡುವಾಗ ಸಹ ಕೆಲವು ಲಿಮಿಟೇಷನ್ಸ್ ಇದೆ. ಒಂದು ಆಯಾಮದಿಂದ ನೋಡುವಾಗ ಅದರಲ್ಲಿ ಲಿಮಿಟೇಷನ್ಸ್ ಇದೆ. ಪುರುಷೋತ್ತಮ ದಾಸ್ ಹೆಗಡೆಯವರು ಮುಖ್ಯವಾಗಿ ರಾಮಾಯಣವನ್ನು ಬರೆದಿದ್ದಾರೆ. ಅದರ ಜೊತೆಗೆ ಕಾಳಿದಾಸನ ಮೇಘದೂತವನ್ನು ಅನುವಾದ ಮಾಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಈಗ ಯಯಾತಿಯನ್ನು ಬರೆದಿದ್ದಾರೆ. ಈ ಯಯಾತಿಯನ್ನು ಅನ್ನೋ ಕಾದಂಬರಿಯನ್ನು ಇನಾಮದಾರ್ ಅವರು ಮರಾಠಿ ಭಾಷೆಯಲ್ಲಿ ಬರೆದಿದ್ದಾರೆ. ಅದು ಕನ್ನಡಕ್ಕಾಗಿದೆ. ಕನ್ನಡಕ್ಕೆ ಅನುವಾದ ಆಗಿ ಕನ್ನಡದ್ದೇನೋ ಅನ್ನುವ ರೀತಿಯಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಇದಾದ ನಂತರ ಗಿರೀಶ್ ಕಾರ್ನಾಡ್ ಅವರು ಯಯಾತಿ ನಾಟಕವನ್ನು ಬರೆದಿದ್ದಾರೆ. ಅದಾದ ಮೇಲೆ ಭೀಷ್ಮ ಸಹಾನಿಯವರು ಹಿಂದಿಯಲ್ಲಿ ಒಂದು ನಾಟಕವನ್ನು ಬರೆದಿದ್ದಾರೆ. ಇಷ್ಟೆಲ್ಲ ನಾಟಕಗಳನ್ನು ಪುಸ್ತಕಗಳನ್ನು ಓದಿದರು ಅವರು. ಅದರ ಜೊತೆಯಲ್ಲಿ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಫ್ರಾಯ್ಡು, ಯೂಂಗ್ ಮತ್ತು ಆಡ್ಲರ್ ಅಂತೆಲ್ಲ ಹೇಳಿದ್ರಲ್ಲ, ಇಂಥದವರನ್ನೆಲ್ಲ ಓದಿದರು. ಇದರಲ್ಲಿರ್ತಕ್ಕಂಥ ಅವರ ಪ್ರಾಸ್ತಾವಿಕ ಮಾತುಗಳನ್ನು ಓದಿದರೆ ಅವರು ಎಷ್ಟೊಂದು ಓದಿದ್ದಾರೆ ಎನ್ನುವುದು ಗೊತ್ತಾಗುತ್ತೆ. ಇಷ್ಟೆಲ್ಲ ಓದಿಕೊಂಡಿದ್ದಂತಹ ನಮ್ಮ ಪುರುಷೋತ್ತಮ ದಾಸ್ ಹೆಗಡೆಯವರು ಈ ಕಾದಂಬರಿಯನ್ನು ನಮಗೆ ಬರೆದು ಓದುಗರಿಗೆ ಒದಗಿಸಿದ್ದಾರೆ. ಹಾಗಿದ್ರೆ ಇದರ ಒಳಗಡೆ ಏನಿದು ಹೆಚ್ಚಳ ಯಾಕೆ ಅಂತಂತಂದರೆ ಪುರಾಣಗಳನ್ನು ಆರಿಸ್ಕೊಂಡಿದ್ದಾರೆ. ಪುರಾಣಗಳನ್ನು ಆರಿಸಿಕೊಂಡು ಅಥವಾ ರಾಮಾಯಣವನ್ನೇ ಆರಿಸ್ಕೊಂಡಿದ್ದಾರೆ ಅಂತ ಇಟ್ಕೊಂಡು ರಾಮಾಯಣವನ್ನು ಆರಿಸ್ಕೊಂಡು ಬರೆದಿದ್ದಾರೆ. ಪುರಾಣಗಳನ್ನು ಆಧರಿಸಿ ಈ ಕೃತಿಯನ್ನು ಬರೆದಿದ್ದಾರೆ. ಹಾಗಿದ್ರೆ ಇದರೊಳಗೆ ಏನಿದೆ ಇರೋದನ್ನೇ ಹೇಳಿರ್ಬೋದಲ್ಲ ಅಂತ. ಇಲ್ಲ, ಆ ಥರ ಆಗಲ್ಲ ಸಾಹಿತ್ಯದಲ್ಲಿ. ಯಾಕೆ ಅಂತಂತಂದರೆ ಸಾಹಿತ್ಯದಲ್ಲಿ ಈಗ ವಾಲ್ಮೀಕಿ ರಾಮಾಯಣ ಏನು ಸೃಷ್ಟಿಯಾಯಿತೋ ಆ ವಾಲ್ಮೀಕಿ ರಾಮಾಯಣವನ್ನು ಕುರಿತು ಸಾವಿರಾರು ಕೃತಿಗಳು ಭಾರತೀಯ ಭಾಷೆಯಲ್ಲಿ ಬಂದಿವೆ. ಅಂದರೆ ಅದರ ಅರ್ಥ ಏನು ಅಂತಂದರೆ ಅದು ಪುನಃ ಸೃಷ್ಟಿಯಾಗ್ತಾವು. ಅದು ಪುರಾಣದಲ್ಲೂ ಯಯಾತಿ ಕಾದಂಬರಿಯಲ್ಲೂ ಅದು ಶಾಪದ ಮಾತಾಗಿ ಬರುತ್ತೆ. ಶುಕ್ರಾಚಾರ್ಯ ಯಯಾತಿಗೆ ಶಾಪ ಕೊಡ್ತಾನೆ, ಹಾಗಾಗಿ ಅವನು ಅಕಾಲ ವೃದ್ಧಾಪ್ಯಕ್ಕೆ ಒಳಗಾಗ್ತಾನೆ ಅಂಥೇಳಿ. ಆದರೆ ಇವರು ಅದನ್ನು ಶಾಪ ಅಂದರೆ ಆ ರೀತಿಯಾದ ಅಲೌಕಿಕವಾದ ಶಕ್ತಿ ಇತ್ತು ಅನ್ನೋದನ್ನು ಬಿಂಬಿಸದೆ ಅದು ಮೌಢ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ಸೂತ್ರ, ಚಿರಯೌವನವಾದ ರಸ ಯಾವುದೋ ಒಂದು ರೀತಿಯ ಸೂತ್ರದಲ್ಲಿ ತಯಾರು ಮಾಡಿ ಅದನ್ನು ಸರಬರಾಜು ಮಾಡುವಂಥದ್ದು ಮತ್ತು ಅದು ಅವರಿಗೆ ಮಾತ್ರ ಗೊತ್ತಿರುವಂತಹ ಒಂದು ಔಷಧೀಯ ರಹಸ್ಯ. ಅದನ್ನು ನಿನಗೆ ಒದಗಿಸೋದಿಲ್ಲ, ಯಾಕಂದ್ರೆ ನೀನು ತಪ್ಪು ಮಾಡಿದೀಯಾ ಅಂತ ಹೇಳಿದ್ನೊಂದು ಶಿಕ್ಷೆಯ ರೂಪದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಹೆಚ್ಚು ನಾವೆಲ್ಲರೂ ಕೂಡ ನಮ್ಮ ಸಮಕಾಲೀನ ಜಗತ್ತಿನಲ್ಲಿ ನಂಬಬಹುದಾದ, ನೋಡಬಹುದಾದ, ಒಪ್ಪಬಹುದಾಗಿರುವ ಮಾತಾಗಿ ಕಾಣಿಸುತ್ತೆ. ಈ ಥರದ ಹಲವು ಅಂಶಗಳನ್ನು ಅವ್ರು ಮಾಡಿದ್ದಾರೆ. ಅಂತಕ್ಕಂಥ ಯಯಾತಿ ಅನ್ನೋ ಒಂದು ಕಾದಂಬರಿ ಬಿಡುಗಡೆಯಾಗಿದೆ. ಈ ಯಯಾತಿ ಕಾದಂಬರಿಯನ್ನು ನಾನು ಮಹಾಭಾರತದ ಎಳೆಯನ್ನು ಆಧರಿಸಿ ಬರೆದಿದ್ದೀನಿ. ಆದರೆ ಈ ಯಯಾತಿ ಮನೋವೈಜ್ಞಾನಿಕ ಆ್ಯಂಗಲ್ನಲ್ಲಿ ಇದನ್ನು ನಾನು ತಗೊಂಡು ಹೋಗಿದ್ದೀನಿ. ವೈಚಾರಿಕ ನೆಲೆಗಟ್ಟಿನಲ್ಲಿ, ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ನಾನು ಇದನ್ನು ಬರೆದಿದ್ದೀನಿ. ಮತ್ತು ಇದು ಮಾನವ ಅಸ್ತಿತ್ವ ಸಿದ್ಧಾಂತದ ತಳಹದಿಯ ಮೇಲೆ ಈ ಒಂದು ಕಾದಂಬರಿಯನ್ನು ನಾನು ರಚನೆ ಮಾಡಿದ್ದೇನೆ. ಅದನ್ನು ನೀವು ಓದ್ತಾ ಇದ್ದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಮಹಾಭಾರತಕ್ಕೂ ಮತ್ತು ಈ ನನ್ನ ಯಯಾತಿಗೂ ಅನೇಕ ಬದಲಾವಣೆಗಳನ್ನು ನಾನು ಮಾಡ್ಕೊಂಡಿದ್ದೀನಿ. ಪಾತ್ರಗಳ ಸೃಷ್ಟಿಲಿರ್ಬೋದು, ಘಟನೆಗಳ ಸೃಷ್ಟಿನಲ್ಲಿರ್ಬೋದು,
ಸಂಭಾಷಣೆಯಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇದುವರೆಗೂ ಕನ್ನಡದಲ್ಲಿ ಬಂದಿರತಕ್ಕಂಥ ಕಾದಂಬರಿ ಯಯಾತಿ ಕುರಿತಾದ ಕಾದಂಬರಿ ಆಗ್ಬೋದು, ನಾಟಕ ಆಗ್ಬೋದು, ಇತರೆ ಪ್ರಕಾರಗಳಾಗಿರ್ಬೋದು, ಅದಕ್ಕೂ ಈ ನನ್ನ ಯಯಾತಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ಪ್ರತ್ಯೇಕವಾಗಿ ವಿಭಿನ್ನವಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಬರ್ತಕ್ಕಂಥ ಪಾತ್ರಗಳಾದಂತಹ ಮುಖ್ಯ ಪಾತ್ರಗಳಾದಂತಹ ಯಯಾತಿ, ದೇವಯಾನಿ, ಶರ್ಮಿಷ್ಠೆ, ಕಚ, ಗಾಲವ, ಸುಪರ್ಣ, ಮಾಧವಿ ಯತಿ ಮುಂತಾದವರನ್ನು ನಾನು ಈ ಸೈಕೋ ಅನಾಲಿಟಿಕ್ ಒಳಗೆ ಒಳಪಡಿಸಿ ಅದೇ ಆ್ಯಂಗಲ್ನಲ್ಲಿ ಅವರನ್ನು ತೆಗೆದುಕೊಂಡಿದ್ದೀನಿ. ಅಂದರೆ ಪ್ರತಿಯೊಬ್ಬರ ವ್ಯಕ್ತಿತ್ವ ಯಾಕೆ ಹೀಗೆ, ಅದರ ಹಿನ್ನೆಲೆ ಏನು, ಅದರ ಕಾರಣ ಏನು, ಯಾಕೆ ಈ ರೀತಿ ಆಗ್ತಾರೆ, ಕಚ ಯಾಕೆ ಈ ರೀತಿ ಆಡ್ತಾನೆ, ದೇವಯಾನಿ ಯಾಕೆ ಈ ರೀತಿ ಆಡ್ತಾಳೆ, ಯಯಾತಿ ಯಾಕೆ ಅವನು ಅನಿರ್ಬಂಧಿತ ಕಾಮವಾಸನೆಗೆ ಒಳಗಾದ ಅನ್ನೋದನ್ನೆಲ್ಲ ನಾನು ಪ್ರತಿಯೊಂದನ್ನು ಸಹ ಸೈಕಲಾಜಿಕಲ್ ಆ್ಯಂಗಲಲ್ಲಿ ಇದನ್ನು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಇದೊಂದು ವಿಭಿನ್ನವಾದಂತಹ ಕೃತಿ. ದಯವಿಟ್ಟು ಎಲ್ಲರೂ ಸಹ ಇದನ್ನು ಓದಿ ಪ್ರೋತ್ಸಾಹ ನೀಡಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ.